ನಮಸ್ಕಾರ, ನಾನು ಡಾಕ್ಟರ್ ಜೀವಂತಿ, ಕನ್ಸಲ್ಟೆಂಟ್ ಸೇಫ್ IVF ಸೆಂಟರ್ ಶಿವಮೊಗ್ಗ. ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾರ್ಮಲ್ ಗರ್ಭಕಂಠ ಅಂದ್ರೇನು, ಅದರಿಂದ ಆಗುವಂತ ಕೆಲವೊಂದು ಕಂಡೀಷನ್ಗಳು, ಬಂಜೆತನಕ್ಕೆ ಕಾರಣವಾಗುವಂತ ಕೆಲವು ಕಂಡೀಷನ್ಗಳ ಬಗ್ಗೆ ತಿಳ್ಕೊಂಡ್ವಿ. ಇವತ್ತು ಅದರದ್ದೇ ಇನ್ನು ಕೆಲವು ಕಂಡೀಷನ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಶೀತಲ ದುರ್ಮಾಂಸ ಅಂತ ಕೇಳಿರ್ತೀರ, ಸರ್ವೈಕಲ್ ಪಾಲಿಪ್ಸ್ ಅಂತ. ಏನಿದು ಪಾಲಿಪ್, ಯಾಕಾಗತ್ತೆ? ಈಗ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಸರ್ವಿಕ್ಸ್ ಅನ್ನೋದ್ರಲ್ಲಿ ಒಳಗೆ ಕೆನಾಲ್ ಇರುತ್ತೆ, ಅದಕ್ಕೆ ಎಂಡೋಸರ್ವೈಕಲ್ ಕೆನಾಲ್ ಅಂತ ಕರಿತೀವಿ ಅಂತ. ಅದರಲ್ಲಿ ಎಂಡೋಸರ್ವೈಕಲ್ ಗ್ಲ್ಯಾಂಡ್ಸ್ ಅಂತ ಇರುತ್ತೆ, ಗ್ರಂಥಿಗಳಿರುತ್ತೆ. ಇದರಿಂದ ಸ್ರವಿಸುವಂತ ಇದಕ್ಕೆ ಒಂದು ಡಕ್ಟ್ಸ್ ಇರುತ್ತೆ, ಆ ಸೆಕ್ರೇಷನ್ಸ್ ಎಲ್ಲ ಹೊರಬರೋದಕ್ಕೆ. ಈ ಡಕ್ಟ್ಗಳು ಬ್ಲಾಕ್ ಆದಾಗ ಏನಾಗತ್ತೆ, ಈ ತರ ಶೀತಲ ದುರ್ಮಾಂಸಗಳು ಡೆವಲಪ್ ಆಗ್ತವೆ. ಇದಕ್ಕೆ ಸರ್ವೈಕಲ್ ಪಾಲಿಪ್ ಅಂತ ಕರಿತೀವಿ. ರೋಗ ಲಕ್ಷಣಗಳೇನು ಇದರದ್ದು ಅಂತಂದ್ರೆ, ಇಂಟರ್ಮೆನ್ಸ್ಟ್ರಲ್ ಬ್ಲೀಡಿಂಗ್, ಅಂದ್ರೆ ತಿಂಗಳ ಋತುಚಕ್ರ ಆಗಿ ಬ್ಲೀಡಿಂಗ್, ರಕ್ತಸ್ರಾವವಾದ್ಮೇಲೂ ಕೂಡ ತಿಂಗಳ ಮಧ್ಯದಲ್ಲಿ ಯಾವಾಗಾದ್ರೂ ಕಂಪ್ಲೀಟ್ ಆಗಿ ಬ್ಲೀಡಿಂಗ್ ಸ್ಟಾಪ್ ಆಗಿ ತಿಂಗಳ ಮಧ್ಯದಲ್ಲಿ ಮತ್ತೆ ಸ್ವಲ್ಪ ಸ್ವಲ್ಪ ಬ್ಲೀಡಿಂಗ್ ಕಾಣಿಸ್ಕೊಳತ್ತೆ. ಇದು ಒಂದು. ಇನ್ನೊಂದು, ಅಥವಾ ಲೈಂಗಿಕ ಸಂಪರ್ಕ ಹೊಂದಿದ ಮೇಲೆ, ಪೋಸ್ಟ್ ಕಾಯಿಟಲ್ ಬ್ಲೀಡಿಂಗ್ ಅಂತ ಕರಿತೀವಿ. ಲೈಂಗಿಕ ಸಂಪರ್ಕ ಆದ್ಮೇಲೆ ಬ್ಲೀಡಿಂಗ್ ಕಾಣಿಸ್ಕೊಳತ್ತೆ. ಅಥವಾ ಕೆಲವೊಬ್ಬರಿಗೆ ಮುಟ್ಟಿನ ಸಮಯದಲ್ಲಿ ಅಧಿಕ ರಕ್ತಸ್ರಾವ ಆಗ್ಬೋದು. ಇವೆಲ್ಲ ಕೆಲವು ರೋಗ ಲಕ್ಷಣಗಳು. ಯಾಕೆ ಇದನ್ನ ಟ್ರೀಟ್ ಮಾಡಬೇಕು ಅಂತಂದ್ರೆ, ಈ ಪಾಲಿಪ್ಗಳು ಏನ್ ಮಾಡುತ್ತೆ, ವೀರ್ಯಾಣುವನ್ನ ಒಳಗೆ ಹೋಗೋದಕ್ಕೆ ಅಡ್ಡಿಪಡಿಸಬಹುದು ಒಂದು. ಇನ್ನೊಂದು, ನೀವು ಸೇರಿದಾಗ, ಲೈಂಗಿಕ ಸಂಪರ್ಕ ಹೊಂದಿದಾಗ ಬ್ಲೀಡಿಂಗ್ ಆದ್ರೆ ಅವು ವೀರ್ಯಾಣುಗಳನ್ನ ಬೆಳೆಯೋದಕ್ಕೆ ಬಿಡೋದಿಲ್ಲ, ಒಳಗೆ ಹೋಗೋದಕ್ಕೆ ಬಿಡೋದಿಲ್ಲ. ಸೊ ಇದರಿಂದಾಗಿ ಇಂಥ ಪಾಲಿಪ್ಗಳನ್ನ ತೆಗಿಬೇಕು. ಇದು ಎಷ್ಟು ಸೈಜ್ ಇರ್ಬೋದು ಅಂದ್ರೆ, ಕೆಲವು ಮಿಲಿಮೀಟರ್ಗಳಿಂದ ಕೆಲವು ಸೆಂಟಿಮೀಟರ್ಗಳಷ್ಟು ಬೆಳಿಬಹುದು ಈ ಪಾಲಿಪ್ಗಳು. ಹೇಗೆ ಇದನ್ನ ಪತ್ತೆ ಹಚ್ಚೋದು? ಏನಾದ್ರೂ ತುಂಬಾ ಟೆಸ್ಟಿಂಗ್ ಏನಾದ್ರೂ ಬೇಕಾ ಅಂತಂದ್ರೆ ಇಲ್ಲ, ಸಿಂಪಲ್ ಟೆಸ್ಟ್ ಅಲ್ಲೇ ಗೊತ್ತಾಗತ್ತೆ. ಏನಂತಂದ್ರೆ, ಒಂದು ಸ್ಪೆಕ್ಯುಲಮ್ ಎಕ್ಸಾಮಿನೇಷನ್. ನೀವು ರೆಗ್ಯುಲರ್ ಆಗಿ ಗೈನಕಾಲಜಿಸ್ಟ್ ಹತ್ರ ಹೋಗ್ತಿರುವಾಗ ಪರ್ ಸ್ಪೆಕ್ಯುಲಮ್ ಎಕ್ಸಾಮಿನೇಷನ್ ಅಂತ ಮಾಡ್ತಾರೆ. ಒಂದು ಸಿಮ್ಸ್ ಸ್ಪೆಕ್ಯುಲಮ್ ಅನ್ನೋ ಒಂದು ಸಾಧನನ ಉಪಯೋಗಿಸಿ, ಸಿಮ್ಸ್ ಅಥವಾ ಕಸ್ಕೋಸ್ ಎರಡು ತರದಿದೆ, ಅದನ್ನು ಉಪಯೋಗಿಸಿ ಗರ್ಭಕಂಠವನ್ನ ವಿಜುವಲೈಸ್ ಮಾಡಿ ನೋಡ್ತೀವಿ. ಸೊ ಅಲ್ಲಿ ಕಂಡಾಗ ಅದನ್ನ ತುಂಬಾ ಸಣ್ಣದಿದ್ರೆ ಪಾಲಿಪ್, ಅದನ್ನ OPD ಬೇಸಿಸ್ ಅಲ್ಲೇ ತಿರುಚಿ ತೆಗಿಬಹುದು. ಅಕಸ್ಮಾತ್ ತುಂಬಾ ದೊಡ್ಡದಿತ್ತು ಪಾಲಿಪ್, ಕೆಲವು ಸೆಂಟಿಮೀಟರ್ಗಳಷ್ಟು ಇತ್ತು ಅಂತಂದ್ರೆ ಅವಾಗ ಸಣ್ಣ ಪ್ರಮಾಣದಲ್ಲಿ ಅರಿವಳಿಕೆಯನ್ನ ಕೊಟ್ಟು ಆ ಪಾಲಿಪ್ ನ ತೆಗಿಬೇಕಾಗತ್ತೆ. ಇದಕ್ಕೆ ಪಾಲಿಪೆಕ್ಟಮಿ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಬಗ್ಗೆ ತಿಳ್ಕೊಳ್ಳೋಣ. ಇದು ಸರ್ವೈಕಲ್ ಫೈಬ್ರಾಯ್ಡ್. ಅತಿ ವಿರಳವಾದ ಫೈಬ್ರಾಯ್ಡ್ಗಳ ಬಗ್ಗೆ ನೀವು ಕೇಳಿರ್ಬೋದು. ಇವು ನಾರ್ಮಲಿ ನಾರುಗಡ್ಡೆಗಳು ಅಂತ ಕೇಳ್ತಾರೆ, ಗರ್ಭಕೋಶದೊಳಗೆ ಆಗತ್ತೆ. ಅತಿ ವಿರಳವಾಗಿ ಈ ಗರ್ಭಕಂಠದಲ್ಲಿ ಕೂಡ ಸರ್ವೈಕಲ್ ಫೈಬ್ರಾಯ್ಡ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಇದಿದ್ದಾಗ ಅದೇನ್ ಮಾಡುತ್ತೆ, ಆ ಎಂಡೋಸರ್ವಿಕಲ್ ಕೆನಾಲ್ ಅನ್ನ ಕುಗ್ಸುತ್ತೆ, ವೀರ್ಯಾಣುಗಳು ಹೋಗೋದಕ್ಕೆ ಅಡ್ಡಿಪಡಿಸುತ್ತೆ. ಸೊ ಹಾಗಾಗಿ ಅದನ್ನ ಮಯೋಮೆಕ್ಟಮಿ ಮಾಡಿ ಸರ್ವೈಕಲ್ ಫೈಬ್ರಾಯ್ಡ್ ನ ರಿಮೂವ್ ಮಾಡ್ಬೋದು. ಇನ್ನೊಂದು ಕಂಡೀಷನ್ ಮೋಸ್ಟ್ ಕಾಮನ್ ಬಂದ್ಬಿಟ್ಟು ಸರ್ವೈಕಲ್ ಸ್ಟೀನೋಸಿಸ್. ಸ್ಟೀನೋಸಿಸ್ ಅಂತ ಅಂದ್ರೆ ಕುಗ್ಗುವಿಕೆ. ಆ ಸರ್ವಿಕ್ಸ್ ಅನ್ನೋದೇನಿದೆ ಅದರದ ಇಂಟರ್ನಲ್ ಲಾಸ್, ಎಕ್ಸ್ಟರ್ನಲ್ ಲಾಸ್, ಅಥವಾ ಪೂರ್ತಿಯಾಗಿ ಸರ್ವಿಕ್ಸ್ ಕುಗ್ಗಿರತ್ತೆ. ಇದ್ರಲ್ಲಿ ಏನಾಗತ್ತೆ, ಕುಗ್ಗಿದ್ದಾಗ ವೀರ್ಯಾಣುಗಳು ಒಳಗೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ. ಅವಾಗ ತುಂಬಾ ಜನ ಹೇಳೋದ್ ಕೇಳಿರ್ತೀವಿ, ಲೈಂಗಿಕ ಸಂಪರ್ಕ ಹೊಂದಿದಾಗ ಎಲ್ಲ ಹೊರಗಡೆ ಬಂದಂಗ ಅನ್ಸುತ್ತೆ ಅಂತ. ಇದು ಒಂದು ಕಾರಣ ಇರ್ಬೋದು. ಈ ಸರ್ವೈಕಲ್ ಸ್ಟೀನೋಸಿಸ್ಗೆ ಏನಪ್ಪಾ ಟ್ರೀಟ್ಮೆಂಟ್ ಅಂತಂದ್ರೆ, ಸೀರಿಯಲ್ ಸರ್ವೈಕಲ್ ಡೈಲೇಟೇಷನ್ ಅಂತ ಕರಿತೀವಿ. ಹೆಗಾರ್ಸ್ ಡೈಲೇಟರ್ ಅನ್ನೋ ಒಂದು ಸಾಧನದಿಂದ ಸೀರಿಯಲ್ ಆಗಿ, ಅಂದ್ರೆ ಒಂದಾದ್ಮೇಲೆ ಒಂದು ಹೆಚ್ಚಿನ ಸೈಜ್ನ ಡೈಲೇಟರ್ಸ್ ನ ಯೂಸ್ ಮಾಡಿ ಗರ್ಭಕೋಶದ ಬಾಯನ್ನ ಅಗಲೀಕರಿಸುವುದು. ಅಥವಾ ಗರ್ಭಕೋಶ ದರ್ಶಕ, ಹಿಸ್ಟೋಸ್ಕೋಪಿಕ್ ಸರ್ವೈಕಲ್ ಶೇವಿಂಗ್ ಅಂತಿದೆ, ಗರ್ಭಕೋಶ ದರ್ಶಕದ ಮೂಲಕ ಸರ್ವೈಕಲ್ ಶೇವಿಂಗ್ ಮಾಡುವಂಥದ್ದು ಇದಕ್ಕೆ ಟ್ರೀಟ್ಮೆಂಟ್ ಆಗಿದೆ. ಇದಿಷ್ಟು ಗರ್ಭಕಂಠದ ಬಂಜೆತನಕ್ಕೆ ಕಾರಣ ಆಗುವಂತ ಗರ್ಭಕಂಠದ ಸಮಸ್ಯೆಗಳು. ಧನ್ಯವಾದ.